ಮಾಂಗಲ್ಯಂ ತಂತು ನಾನೇ. ಅಮ್ಮ ನಿನ್ನಪ್ಪ ಇದಿಟ್ಟಿದ್ರಲ್ಲ ಎಲ್ಲ ಕರಂಚಿ ಹಾಕಿದ್ರು, ಕರಂಚಿ. ಎಂತ ಅಡ್ವರ್ಟ್ ಮಾಡಿದ್ರಿ? ಇದಕ್ಕೆ ಎಷ್ಟಮ್ಮ? ಓ ದೊಡ್ಡದುಂಟಿದು. ಇದು ನಮ್ಮ ಖಜಾನೆ. ಕಡ್ಲಿ ಬೀಜ ಅನ್ನು ಕಾಫಿ ಬೀಜ ಮಾಡಿ ಬಿಟ್ಟಿದ್ದಾರೆ. ಸೆನ್ಸರ್ ಫ್ಯಾಮಿಲಿ ಬ್ಲಾಗ್. ಓಕೆ, ಇವಾಗ ಬಿರಿಯಾನಿಗೆ ಮಸಾಲ ಆಗ್ತಾ ಉಂಟು. ಇದು ಹೀರೆಕಾಯಿ. ಓಕೆ, ಈಗ ಪ್ರಾನ್ಸ್ ಆಗ್ತಾ ಉಂಟು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದಾರೆ ಎಲ್ಲರೂ? ಓಕೆ, ಇವತ್ತು ನಮ್ಮದು ಆ್ಯನಿವರ್ಸರಿ ದಿನ. ಅಂದರೆ ಇವತ್ತು ನಾವು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದು. ಆ್ಯನಿವರ್ಸರಿ ದಿನ ಮೊನ್ನೆ ಆಯಿತು, 3 days ಇದಿತ್ತಲ್ವ. ಇವತ್ತು ಸೆಲೆಬ್ರೇಷನ್ ನಮ್ಮದು. ಹಾಗೆ ಬೆಳಗ್ಗೆಯಿಂದ ತುಂಬ ಖುಷಿಯಲ್ಲಿದ್ದೀನಿ ನಾನು. ತುಂಬ ಅಡುಗೆ ಕೂಡ ಮಾಡಲಿಕ್ಕೆ ಉಂಟು ನನಗೇನೆ, ಮತ್ತು ಯಾರಿಗೆ. ಹಾಗೂ ಕೆಲವು ಗೆಸ್ಟ್ ಕೂಡ ಬರ್ತಾರೆ. ನೆಕ್ಸ್ಟ್ ಮನೆಯೆಲ್ಲ ಆಲ್ರೆಡಿ ನೀನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಲ್ವ. ಮತ್ತು ಇನ್ನೆಂತ ಉಂಟು, ಅದೇ ಇವತ್ತಿನ ಫುಲ್ ಡೇ ನಾನು ನಿಮ್ಮ ಜೊತೆ ಇದ್ದೀನಿ. ಏನೆಲ್ಲ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡೋಣ. ಫಸ್ಟಿಗೆ ಸ್ಟಾರ್ಟ್ ಮಾಡ್ತೀನಿ ನಾನು ರೆಡ್ ಡ್ರೆಸ್ ಇದ್ದ. ನನ್ನ ಹಸ್ಬೆಂಡಿಗೆ ರೆಡ್ ಡ್ರೆಸ್ ಅಂದರೆ ತುಂಬ ಇಷ್ಟ. ನಾನು ರೆಡ್ ಹಾಕಿದರೆ, ರೆಡ್ ಡ್ರೆಸ್ ಅಲ್ಲ, ನಾನು ಯಾವುದೇ ರೆಡ್ ಹಾಕಿದರೆ ಅವ್ರಿಗೆ ತುಂಬ ಇಷ್ಟ. ಹಾಗೆ ನಾನು ಸ್ಟಾರ್ಟಿಂಗ್ಗೆ ಅದರಿಂದಲೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ ನನ್ನ ಡ್ರೆಸ್. ಇವತ್ತು ಇಡೀ ದಿನ ನಾನು ಅದರಲ್ಲೇ ಇದ್ದೀನಿ. ಹಾಗೂ ನನಗೆ ಕೆಲವು ರೀಲ್ಸಿಗೆ ಕೂಡ ಶೂಟ್ ಮಾಡಿಕೊಂಡು, ಹಾಗೆ ಒಂದೇ ಡ್ರೆಸ್ಸಲ್ಲಿ ಎಲ್ಲ ಶೂಟ್ ಆಗುತ್ತೆ ಅಂತ ಹೇಳಿ ನಾನು ಇನ್ಸ್ಟಾ ಕೂಡ ಫಾಲೋ ಮಾಡಿ ಅದರಲ್ಲಿ ಒಳ್ಳೆ ವೀಡಿಯೋಸ್ ನಾನು ಹಾಕ್ತಾ ಇರ್ತೀನಿ. ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ, ಎಂಟರ್ಟೈನ್ಮೆಂಟ್, ರಿಲ್ಯಾಕ್ಸ್ ಎಲ್ಲ ಕೂಡ ಆಗುತ್ತೆ. ಹಾಗಾಗಿ ಫಾಲೋ ಮಾಡಿ. ನೆಕ್ಸ್ಟ್ ಇನ್ನೊಂದು, ಒಂದು ದಿನ ಯಾವ ರೀತಿ ಮಾಡೋದು ನಮ್ಮ ಕೈಯಲ್ಲಿರುತ್ತೆ. ಅದನ್ನು ಆ ದಿನ ಒಳ್ಳೇದು ಮಾಡುತ್ತಾ ಅಥವಾ ಆ ದಿನ ಬೋರಿಂಗ್ ಆಗುತ್ತಾ ಅಂತೇಳಿ. ಹಾಗೆ ನೋಡೋಣ ಇವತ್ತಿನ ದಿನ ಯಾವ ರೀತಿ ಆಗುತ್ತೆ ಅಂತೇಳಿ. ತುಂಬ ಇಂಟ್ರೆಸ್ಟಿಂಗ್ ಇದೆ, ಬನ್ನಿ. ಓಕೆ, ಲಿಪ್ಸ್ಟಿಕ್, ಕುಂಕುಮ. ಇವತ್ತು ಸ್ವಲ್ಪ ದೊಡ್ಡ ರೆಡ್ ಇಟ್ಟರೆ ಚೆಂದ ಕಾಣುತ್ತಲ್ವ ರೆಡ್ಡಿಗೆ. ಹಾಗೆ ರೆಡ್ ಹಾಕಿದ್ದೀನಿ. ಹಾಗೂ ಒಂದು ಕಿವಿದೆ ಹಾಗೆ ಹೊರಟೆ ನೋಡಿ, ಹೀಗೆ ಉಂಟು. ಇವಾಗ ಕೆಳಗಡೆ ಹೋಗೋಣ. ಫಸ್ಟಿಗೆ ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ನೋಡೋಣ. ಓಕೆ, ಇವಾಗ ಕೆಳಗಡೆ ಬಂದ್ವಿ. ಎಂತ ಕೇಳಿದ್ದಾರೆ ಇದು ನಿಮಗೋಸ್ಕರ ಹಾಕಿದ್ದು ನಾನು ರೆಡ್. ನಿಮಗೆ ರೆಡ್ ಇಷ್ಟ ಅಲ್ಲ? ಇಷ್ಟ ಅಲ್ಲ? ಇಷ್ಟ. ಅದೇ ಹ್ಯಾಪಿ ಆ್ಯನಿವರ್ಸರಿ ಇವತ್ತಾ? ನಮ್ಮದು ಡೈಲಿ, ನಿನಗೆಂತ ತೊಂದರೆ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ಅಮ್ಮ ಟೀ ಆಯ್ತಾ? ಎಂತ ಅಡ್ವರ್ಟ್ ಮಾಡಿದ್ರಿ? ಚಾ ಹೊಡೆದಾಕಿದ್ರು ಅವರು. ಮೆಲ್ಲ ಮಾತಾಡ್ತಾ ಇದ್ದಾರೆ. ಎಂಥದ್ದು ಅಡ್ವರ್ಟ್ ಮಾಡಿದ್ರೆ ಮೆಲ್ಲ ಮಾತಾಡ್ತಾರೆ. ಅಮ್ಮ ಇಲ್ದಿದ್ರೆ ಆಯ್ತಾ ಹೇಳ್ತಾರೆ ನನಗೆ. ಹೊಡೆದು ಆಯ್ತಾ? ಪರವಾಗಿಲ್ಲಮ್ಮ, ಗಾಳಿಸಿ ಕುಡಿಯೋಣ, ಏನಾಗಲ್ಲ. ಹೊಡೆದಾಕಿದ್ರು ಇವರು. ಅದೆಲ್ಲ ಆಗ್ತಾ ಇರುತ್ತೆ. ಇಲ್ಲ ಅದು ಹಾಗೆ ಆಗೋದಿಲ್ಲ. ಹಾಂ ಕೊಡಿ, ಚಪ್ಪಿ ಕೊಡಿ. ನೀನು ಮಗ್ಗು ಉಂಟಲ್ಲಿ. ಅದೆಂತ ಬೊಳ್ಳದು ನೀರು ಥರ ಉಂಟು. ಇದ್ರೆ ನೀವು ನನಗೆ ಸಕ್ಕರೆ ಹಾಕಿ ಅಮ್ಮ. ಹೌದು, ಅದೆಂತ ಬೊಳ್ಳದು ನೀರು ಥರ ಉಂಟು. ಅದು ಹೊಡೆದ್ರೆ ಹಾಗೆ ಆಗೋದು ನೋಡಿ. ಪನ್ನೀರ್ ಇಲ್ಲಿ ತೆಗೆದಿಟ್ಟಿದ್ದಾರಮ್ಮ. ಪನ್ನೀರ್ ತೆಗೆದು ಖಾಲಿ ನೀರು ನಾವು ಕುಡಿಲಿ. ಹಾಂ, ಅದೆಲ್ಲ ಪ್ಲಾನ್ಸ್ ಅಲ್ಲ ಅವರಿಗೆ. ಇವರು ಕೂಡ ಇರ್ತಾರೆ ಒಳಗೆ. ಇವರಿಬ್ರು ಸೇರಿ ಮಾಡೋದೆಲ್ಲ. ಅದೆಲ್ಲ ಇವತ್ತಮ್ಮ ಎಲ್ಲ ಬೆಳಿಗ್ಗೆ ಹೋಗಿ ನೋಡಿ. ಟೊಮೆಟೊ ಬಜ್ಜಿ. ಇವತ್ತಮ್ಮ ಎಲ್ಲ ಬೆಳಿಗ್ಗೆ ಹೋಗಿ ನೋಡಿ ಇದನ್ನೆಲ್ಲ ಸಾಮಾನು ತಗೊಂಡು ಬಂದಿದ್ದಾರೆ. ಎಂತೆಲ್ಲ ಉಂಟಿದ್ರಲ್ಲಿ? ಟೊಮೆಟೊ. ಹೀರೆಕಾಯಿ. ಹೀರೆಕಾಯಿಗೆ ಎಷ್ಟಮ್ಮ? ಓ ದೊಡ್ಡದುಂಟಿದು. ಊರಿದ್ದ ಕೆಜಿಗೆ 70 ಅಂತೆ. ಇದು ಮಾಡಲಿಕ್ಕೆ, ಫ್ರೈ ಮಾಡಲಿಕ್ಕೆ. ಅದು ಅಲ್ಲಿ ಕುದ್ರೋಣೆ ಸಿಗುತ್ತೆ ನೋಡಿ. ಅದೇ ಎಲ್ಲರಿಗೂ ಇಷ್ಟ ಆಗಿದೆ. ಹಾಗೆ ಇವತ್ತು ಹಾಗೆ ಫ್ರೈ ಮಾಡೋಣ ಅಂತ ಹೇಳಿ. ಮಗ ತಗೊಂಡು ಬಂದಿರಾ? ಪೈನಾಪಲ್ ಇದು ಇದಕ್ಕೆ ಸಲಾಡಿಗೆ. ಸಿಂಗರ್ ನೆಕ್ಸ್ಟ್. ಡಾಡಾ ಬೆಳಿಗ್ಗೆ ಇವತ್ತು ತುಂಬಾ ಕೆಲಸ ಆಯ್ತಾ ಅಂತ ಎಂತ ಮಾಡಿದ್ರಮ್ಮ? ಈರುಳ್ಳಿ, ಶುಂಠಿ, ಕಾಯಿ ಮೆಣಸು ಸ್ವಲ್ಪ ಕಟ್ ಮಾಡಿಟ್ರು. ಮತ್ತೆ ಕೇಳಿದ್ದೇನೆ. ಓ, ಅದಕ್ಕೆ ಸಾಂಗ್ ಬರ್ತಾ. ಹಾಗೆ ಬಾರಿ ಸಿಂಗಿಂಗ್ ಅಲ್ಲಿ ಇದ್ದಾರೆ.
ಅಜ್ಜಪ್ಪ ಆಯ್ತಾ ರೆಡಿ ಪಾತ್ರೆ ತೊಳೆದು. ಇದು ನಮ್ಮ ಖಜಾನೆ ಟ್ಯಾನ್ ಟ್ಯಾನ್ ಇಡ್ಲಿ. ವಾವ್ ಸೂಪರ್ ಆಗಿದೆ ನೋಡಿ, ಸಾಫ್ಟ್ ಸಾಫ್ಟ್ ಉಂಟು. ನಾನು ಮಾಡಿದ್ದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ ಎಲ್ಲ ಅವನಿಗೆ ಕ್ರೆಡಿಟ್ಸ್ ಕೊಡಲಿಕ್ಕೆ ತಗೊಳ್ಳಿಕ್ಕೆ. ಅಷ್ಟೇ ಬರುದು ಅವನಿಗೆ, ಅಷ್ಟೇ ಬರುದು, ಬೇರೆ ಏನು ಬರೋದಿಲ್ಲ. ಮಂಜು ಇವತ್ತು ತುಂಬಾ ಕೆಲಸ ಉಂಟು. ಮತ್ತೆ ಹುಡುಗರು ಇದೆಲ್ಲ ಅಲ್ಲಿ ಇಲ್ಲೆಲ್ಲ ತಿರುಗಾಡಿ ಸ್ಟಾರ್ಟ್ ಮಾಡಿದ್ದಾನೆ. ಬರ್ಲಿಲ್ಲ ಅಲ್ಲಿ ಹುಡುಗಿ ಬಂದಿದ್ದಾರೆ ಆದ್ಮೇಲೆ ನೋಡಿ ನೋಡಿ ಇದು ನೋಡಿ ಅವನು ಛೀ ಛೀ ನಾಚಿಗೆ ಛೀ. ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಮಾಡಿದ್ದಾನೆ ಆ ಹುಡುಗರ. ಎಂತ ಜನರೇಟರ್ ಬಂತಾ? ಈಗ ಬಂದದಷ್ಟೇ. ಹೇಗಿದ್ದ ಅವನು? ಹೋಗಿ ನೋಡು. ನೀವು ಸ್ವಲ್ಪ ಹೊರಗೆ ಹೋಗಿ, ನಮ್ಗೆ ಎಂತ ಮಾಡ್ಲಿಕ್ಕೆ ಉಂಟು. ನಾವು ಮತ್ತೆ ಡ್ರಾಯಿಂಗ್ ಸ್ವಲ್ಪ ಹೊತ್ತು ನಾವು ಕರೆಯುವ ತನಕ ಎಂತ ಮಾಡ್ಲಿಕ್ಕೆ ಉಂಟಾ? ಅಣ್ಣನಿಗೆ ಕೂಡ ಅಣ್ಣನಿಗೆ ಬರ್ಲಿಕ್ಕೆ ಹೇಳ್ಬೇಡಿ, ಒಳಗೆ ಹೇಳ್ಬೇಕು. ಈಗ ನಾವು ಜೋರುಲ್ಲ ಕಾಯ್ದೇನ ಐಕಾನ ಹೋಟೆಲಲ್ಲಿ ಹೋಗಿ ನಾವು ಜೋರು ಸ್ಟಾರ್ಟಿಂಗ್ ಜೋರುಲ್ಲ. ಈಗ ನಾವು ಹೋಟೆಲ್ಗೆ ಹೋಗಿ ಯಪ್ಪ ಅಷ್ಟು ಜೋರು ಕೊಡಬೇಡ ಒಬ್ಬ. ಈಗ ಹೋಗಿ ಅಂದ್ರೆ ಹೋಟೆಲಿಂದ ಪೂರಿ ಬಜ್ಜಿ ಮತ್ತೆ ಶೀರಾ ಮತ್ತೆ ವಡ ಬಂದಿದೆ. ಇಡ್ಲಿ ಆಂಟಿ ಮಾಡಿದಾರಲ್ಲ, ಅವರಿಗೆ ಆನಿವರ್ಸರಿ ಸೆಲೆಬ್ರೇಷನ್ ಅಂತ ಇವತ್ತು. ಸೊ ಅದಕ್ಕೆ ಪ್ಲಾಟರ್ ಮಾಡಿ ಇಡೋಣ ಅಂತ, ಅದೇ ಪ್ಲೇಟಿಗೆ ಹಾಕಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಈಗ ತಂದಿಟ್ಟಿದ್ದೇವೆ. ಬಾ ಬಾ ಮಾಡೋಣ. ಮಾಡಿ ಮಾಡಿ. ನೀವು ಚಾ ರೆಡಿ ಮಾಡಿ. ಚಾಯ್ ಆಯ್ತು ನನ್ನದು. ಚಾ ಎಂತ ಹೊಡೆದಾಕಿದ್ರು ಅವನು? ಸುಮ್ಮನಿಲ್ಲ. ಇಡ್ಲಿ ನಮ್ಮದು, ವಡ, ಇದು ಪೂರಿ ಮತ್ತು ಸಾಂಬಾರೆಲ್ಲ, ಮತ್ತು ಇದೊಂದು ಶೀರಾ. ಬಲ್ಲೆ 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 ಎಂತ ಆಂಡೆ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ನಿಮ್ಮದು ಪರ್ಸ್ ತಗೊಳ್ಳಿ. ಪರ್ಸ್ ಯಾಕೆ? ಆಯ್ತು ಇದು ಬಿಸಿಲಿಗೆ ಹೊರಗಡೆ ಇಡ. ಬನ್ನಿ. ಏನು ಸ್ಪೆಷಲ್ ಮಾಡಿ? ಹೌದು. ನನಗೆ ಡೌಟ್ ಆಯ್ತು, ಸಾಂಬಾರ್ ತರುವಾಗ ಅಲ್ಲಿ ಸಾಂಬಾರ್ ನೋಡಿದ್ದೆ ನಾನು. ಅಲ್ಲೇ ಇತ್ತಲ್ಲ ಸಾಂಬಾರ್. ನಾನು ಕೇಳಿದೆ ಮತ್ತೆ ಇದು ಯಾವ್ದಮ್ಮ ಸಾಂಬಾರ್ ಅಂತ ಕೇಳಿದೆ, ಪ್ಲಾಸ್ಟಿಕಲ್ಲಿ ಇತ್ತು. ನನಗೆ ಯಾವಾಗ ಗೊತ್ತಾಯ್ತು ಹೋಟೆಲ್ ಇದ್ದು ಅಂತ ಹೇಳಿ. ಇದು ಇಡ್ಲಿ ಮನೆ ಇತ್ತಾ? ಇಡ್ಲಿ ಮನೆ ಇದು ಕುತ್ಕೊಳ್ಳಿ ಇದೆಲ್ಲ ಅಮ್ಮ. ಅಮ್ಮನ ಪ್ಲಾನಿಂಗ ಅಲ್ಲಪ್ಪ ಮಕ್ಕಳದ್ದು. ಕುತ್ಕೊಳ್ಳಿ ಅಮ್ಮ. ಅಮ್ಮಂದು ಇದು ಉಂಟು ಇದರಲ್ಲಿ. ಹೌದು, ಇಷ್ಟ ಎಲ್ಲ ಅಮ್ಮಂದೇ ಉಂಟು ಇದರಲ್ಲಿ. ಶ್ರೀರಾಮನಿಗೆ ಇಷ್ಟ, ಒಡೆ ಅಮ್ಮನಿಗೆ ಇಷ್ಟ. ಚಾಲು ಅಮ್ಮ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಇನ್ನೊಬ್ಬ ಎಡ್ವರ್ಡ್ ರಾಜ ಬಂದ ನೋಡಿ. ವಿಮಲ್ 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 ಎಡಿಕ್ಟ್. ಸಾಂಬಾರ್ ಯೂಸ್ ಮಾಡಿ. ಸಾಂಬಾರ್ ಕೆಳಗೆ ಹಾಕಿ ಅಲ್ಲಿಂದ ತಿಂತಾನಂತೆ. ಇಲ್ಲ ಇಲ್ಲ ಹೌದು, ಅದ್ರಲ್ಲಿ ಹಾಕ್ಬಾರು. ಅದ್ರಲ್ಲಿ ಯಾಕೆ ಹಾಕುದು? ಅದು ಅವನು ಪಲ್ಟಿ ಆಗುತ್ತೆ ಅದು. ನಾನು ಅದು ಇಟ್ಟದ್ದು ಇದು ಬೈಟ್ ಇದ್ದಾಗ ಹೀಗೆ ಬಂದು ನಾನು ಅದನ್ನು ಇಟ್ಕೊಳಕ್ ಹೋದಾಗ ಅದು ಮಿಸ್ ಆಗಿ ಇದು ಆಯ್ತು. ಮತ್ತೆ ಸೀದಾ ಇದು ಮಾಡಿದ. ಇದರಲ್ಲಿ ಹಾಕ್ಲೇಬಾರದು ಅಂತ ಕೂಡ ಇದು ಸ್ವಲ್ಪ ಅದು ಸರಿ ಇಲ್ಲ, ಗೊತ್ತಾಯ್ತಾ ನಿಮ್ಮದೆಲ್ಲ? ಅದ್ರಲ್ಲಿ ಹಾಕುದು ಜಾಪಡಿಗೆ ಬಾಸ್ ಇಲ್ಲ ಅದ್ರಲ್ಲಿ. ನನಗೆ ಸೊಸೆ ನಾನು ಕಟ್ ಮಾಡಲಿಕ್ಕೆ ಹೇಳಿದ್ದಾಳೆ, ಎಂತಾಗಿ ಗೊತ್ತಿಲ್ಲ, ಕಟ್ ಮಾಡಿ ಕೊಡ್ತೇನೆ. ಓಕೆ, ಇವಾಗ ನಾವು ಒಂದೊಂದೇ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಏನು ಗೊತ್ತುಂಟಾ, ಆ್ಯನಿವರ್ಸರಿ ನಮ್ಮದು, ನಾವೇ ಅಡುಗೆ ಮಾಡೋದು, ಎಂತ ಮಾಡೋದು. ಓಕೆ, ಏನೆಲ್ಲ ಇವತ್ತು ವಿಶೇಷ ಅಂದರೆ, ಫಸ್ಟಿಗೆ ಪ್ರಾನ್ಸ್ ಇದ್ದೊಂದು ಮಾಡ್ತಾಯಿದ್ದೀನಿ ನಾನು, ಪ್ರಾನ್ಸ್ ಚಿಲ್ಲಿ ಸ್ವಲ್ಪ ಖಾರವಾಗಿ. ನೆಕ್ಸ್ಟ್ ಹೀರೆಕಾಯಿ ಫ್ರೈ, ನೆಕ್ಸ್ಟ್ ಬಂಗಡೆ ಫ್ರೈ, ಆಮೇಲೆ ಎಗ್ಗಿದೊಂದು ಇದು ಮಾಡಲಿಕ್ಕುಂಟು, ಸ್ವಲ್ಪ ನೀರುಳ್ಳಿ ಅದೆಲ್ಲ ಹಾಕಿ ಅದು ಮಾಡಲಿಕ್ಕುಂಟು. ನೆಕ್ಸ್ಟ್ ಬರುತ್ತೆ ಸಲಾಡ್, 2-3 ಬಗೆಯ ಸಲಾಡ್ ಬರುತ್ತೆ. ನೆಕ್ಸ್ಟ್ ಎಂತ ಬರುತ್ತೆ, ಬಿರಿಯಾನಿ, ಫಿಶ್ ಫ್ರೈ ಆಯಿತು, ಬಿರಿಯಾನಿ ಮತ್ತು ಚಿಕನ್ ಫ್ರೈ ಇಷ್ಟು ಬರುತ್ತೆ. ಇಷ್ಟು ಇವತ್ತು ನಾವು ಮಾಡಲಿಕ್ಕೆ. ಓಕೆ, ಇವಾಗ ನಾವು ಇದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಈರುಳ್ಳಿ ಎಲ್ಲ ಬಿರಿಯಾನಿಗೆ ಫ್ರೈ ಮಾಡಿ ಎಲ್ಲ ಬೇಗ ಬೇಗ ಇಟ್ಟರೆ ಈಸಿ ಆಗುತ್ತಲ್ವಾ? ಹೌದು. ಹಾಗೆ ಅದನ್ನೇ ಮಾಡ್ತಾ ಇದ್ವಿ. ಕಟಿಂಗ್ ನನಗೆ ಎಲ್ಲ ಇದು ಮಾಡಿ ಕ್ಲಾರೋ ಕೊಡ್ತಾ ಇದ್ದಾನೆ, ನನ್ನ ಅಸಿಸ್ಟೆಂಟ್ ಕ್ಲಾರೋ ರಾಡ್ರಿಗಸ್. ಅವನ ಹೆಸರು ತೆಗಿಯೋಕೆ ಕರೆಂಟ್ ರಾಡ್ರಿಗಸ್ ನೈನೆ ತೋ ನಾನು ಸೆರಾವ ಇದು ಸಲಾಡಿಗೆ ಪೀನಟ್ ಫ್ರೈ ಮಾಡ್ತಾ ಇದ್ವಿ ನಾವು. ಸಲಾಡ್ಗೆ ಆಗುತ್ತೆ ಮತ್ತು ಸ್ವಲ್ಪ ಈಗ ತಿಂಡಿ ಕೂಡ ಆಗುತ್ತೆ. ಓಕೆ, ಇದು ಸಲಾಡಿಗೆ ಎಲ್ಲ ಕಟ್ ಮಾಡಿ ಇದರಲ್ಲೆಲ್ಲ ಹಾಕಿಟ್ರೆ ಮತ್ತೇನು ಮಾಡ್ಬೋದು, ಬೇಗ ಬೇಗನೆ ಅದನ್ನು ಸೆಟ್ ಮಾಡಿ ಇಡ್ಬೋದು. ಹಾಗೆ ಎಲ್ಲರೂ ರೆಡಿ ಮಾಡಿ ಇಡ್ತಾ ಇದ್ದೀನಿ.
ಆದಷ್ಟು ಕೆಲಸ ಬೇಗ ಬೇಗ ಮಾಡಿದರೆ ಮತ್ತೆ ನಾವು ಕೂತ್ಕೊಳ್ಬೋದಲ್ಲ ಸ್ವಲ್ಪ ಆರಾಮದಲ್ಲಿ. ಹೋಗಿ ಹೋಗಿ ನಿನ್ನಪ್ಪ ಇದಿಟ್ಟಿದ್ರಲ್ಲ ಎಲ್ಲ ಕರಂಚಿ ಹಾಕಿದ್ರು, ಕರಂಚಿ ಕಪ್ಪು ಕಪ್ಪು ಕಾಣ್ತಾ ಉಂಟು. ಒಂದು ಬೆಳಿಗ್ಗೆ ಸಾಂಬಾರ್ ತಪ್ಪಿ ಕೆಳಗಾಕಿದ್ದು ನಾನು ಅಲ್ಲಿಂದ ಸ್ಟಾರ್ಟ್, ಅಲ್ಲಿಂದ ಎಲ್ಲ ಸ್ಟಾರ್ಟ್ ಇವತ್ತು. ಎಲ್ಲ ಇದು ಆಯ್ತು. ಮತ್ತೆ ಸಣ್ಣ ಸಾಂಬಾರಲ್ಲಿ ಬಿತ್ತು, ಮತ್ತೆ ಅನ್ನ 1 ಲೀಟರ್ ನೀರು ಕೆಳಗೆ ಹಾಕಿದ್ರು ಅಲ್ಲಿ. ಮತ್ತೆ ಪುನಃ ಇದು ಹೊಗೆ ಹೊಗೆ ಬರ್ತಿತ್ತು. ಇನ್ನೆಂತೆಲ್ಲ ಮಾಡ್ತಾರೆ ನೋಡಿ. ಈಗ ಸೆಕೆಂಡ್ ರೌಂಡ್ ನಾನು ಇರ್ತೇನೆ ನೋಡು. ಎಂದೀಗ ಎಂತ ಆಗುತ್ತಾ ಇನ್ನು. ಈ ಮನೆಯಲ್ಲಿ ಫಸ್ಟ್ ಎಡ್ವರ್ಟ್ ಮಾಡಿದ್ದೆ ಇವನು. ಸ್ಟಾರ್ಟ್ ಮಾಡಿದ್ದು ಇವತ್ತು ಎಡ್ವರ್ಟಿಂದ ಒಂದೇ ದಿನ ಹೋಯ್ತು. ಇದೀಗ ಯಾರು ತಿಂತಾರೆ? ಅದು ಕ್ಲಾರಿಗೆ ಸ್ಕೂಲಿಗೆ ತಗೊಂಡು ಹೋಗ್ಲಿಕ್ಕೆ ಸ್ಟಾಫ್ ಒಂದಿಗೆ ತಿನ್ನು. ನೀವೆಂತ ಮಾಡಿದಮ್ಮ? ನಾನು ರೌಂಡ್ ನೀರುಳ್ಳಿ ಕಟ್ಟಿಂಗ್. ಯಾಕೆ? ಸಲಾಡಿಗೆ. ಇದು ಎಷ್ಟಕ್ಕೆ ಇಡ್ಲಿಕ್ಕೆ ಅಲ್ಲಿ ಉಂಟಲ್ಲ, ರೆಡಿ ಉಂಟಲ್ಲ, ಒಂದು 10 ನಿಮಿಷಕ್ಕೆ ಇಡು, ಅದೆಲ್ಲ ಸರಿ ಉಂಟು. ಇದು ಮಾತ್ರ ತಿರುಗಿಸಿಡು. ಇಲ್ಲಿ ಆನ್ ಮಾಡಲಿಲ್ಲ ಮಂಗ. ಅದು ನಿಮಗೆ ಇಡು, ಒಂದು 20 ನಿಮಿಷಕ್ಕೆ ಇಡು, ನೋಡೋಣ ಜಾಸ್ತಿ ಆಗುತ್ತೆ. 20 ನಿಮಿಷ ಬೇಡ. ಅನ್ನ ಎಷ್ಟಿಟ್ಟಿದ್ದು? ಆಯ್ತಾ, ನೀನು ಇಟ್ಟಿದ್ದೇ ಹೋಯ್ತು ಕರೆಂಟ್. ಎಂತ ರಾಯ್, ಫಸ್ಟ್ ಅವನನ್ನು ಹೊರಗಡೆ ಹಾಕು. 20 ನಿಮಿಷ ಬೇಡ ಅಲ್ಲ, 5 ನಿಮಿಷ ಕೂಡ ಬರ್ಲಿಲ್ಲ ಅಲ್ಲಿ. ನೋಡಿ, ಅದರಲ್ಲಿ ಜನರೇಟರ್ ಇದು ಮಾಡ್ತಾ ಇದ್ದಾರೆ ಹಾಗೆ. ಹಾಗೆ ಗೊತ್ತಾಯ್ತಾ? ಸುಮ್ಮನೆ ಚಲ್ಲು ಮಾಡೋದು ಬೇಡ. ನೋಡೋದು ಕಡ್ಲೆಗೆ ಬರ್ತದೆ ನೋಡಿ. ಅನ್ನ ನೋಡಿ, ಕಡ್ಲೆ ಬೀಜ ಅನ್ನು ಕಾಫಿ ಬೀಜ ಮಾಡಿ ಬಿಟ್ಟಿದ್ದಾರೆ. ಅದೇನು ಅಣ್ಣನಿಗೆ ಹೇಳು, ಅವರಿಗೆ ಬ್ಲ್ಯಾಕ್ ಕಾಫಿ ಅಂದ್ರೆ ತುಂಬಾ ಇಷ್ಟ. ಹೇಗೆ ಉಂಟಾ? ಕೈ ಇಲ್ಲ ಒಳ್ಳೆಯಿಲ್ಲ, ಅದು ಕೈ ಆಗುತ್ತೆ. ಅಣ್ಣ ಕಡ್ಲೆಯನ್ನು ರೋಸ್ಟ್ ಮಾಡಿದಾಗೆ ನಾನು ಇವತ್ತು ಅವರನ್ನು ರೋಸ್ಟ್ ಮಾಡ್ತೇನೆ. ಹೋಗಿ ಅಲ್ಲಿ ಹೋಗಿ ಹೇಳು, ನಿನ್ನನ್ನು ರೋಸ್ಟ್ ಮಾಡ್ತಾರೆ ಅವರೀಗ. ಐಟಮ್ ಐಟಮ್ ಎಲ್ಲ ನಮ್ಗೆ ಬೇಡ. ಅದೆಂತ ಕಡ್ಲೆ ಬೀಜ ಬ್ಲೂ ಕಾಫಿ ಮಾಡಿದೀರ? ಸೆನ್ಸರ್ ಫ್ಯಾಮಿಲಿ ಬ್ಲಾಗ್ ಕಟ್ ಮಾಡು. ಎಲ್ಲಿ ನೋಡಿ ಅಂತ ಎಷ್ಟು ದೊಡ್ಡದು ಟೈಗರ್ ಪ್ರಾನ್ಸ್ ಮೊನ್ನೆ ತಂದಿದ್ದು ಎಷ್ಟು ದೊಡ್ಡ ಉಂಟಂದ್ರೆ ಅಲ್ಲ ಡಾಡ. ನೋಡ್ಲಿಕ್ಕೇನೆ ರುಚಿ ಕಾಣ್ತಾ ಉಂಟು. ಓಕೆ, ಇವಾಗ ಇದು ಎಂತ ರೈಸ್ ರೆಡಿ ಆಗಿದೆ ಬಿರಿಯಾನಿಗೆ. ನೀರು ಕೂಡ ಕುದಿ ಬರ್ತಾ ಉಂಟು. ಈ ರೈಸನ್ನು ಹಾಕಿಬಿಡೋಣ. ರೈಸ್ ರೆಡಿ. ಸಾಕಲ್ಲ ನೋಡಿ ಅಂತೆ. ನೋಡುವಾಗ ಸಾಕಂತ ಕಾಣಿಸ್ತದೆ ಅಮ್ಮ. ಗಟ್ಟಿ ಇಲ್ಲಲ್ಲ, ನಂಗೆ ನೋಡುವಾಗ ಅಷ್ಟು ಕಾಣುದು. ಸುಮ್ಮನಿರಮ್ಮ, ಹೆಂಗೆ ಅಂತ ನೋಡಿ ಅಂತೆ ಒಮ್ಮೆ. ಸಾಕು ಮರೈತಿ, ಸಾಕಮ್ಮ, ಸಾಕಲ್ಲ. ಓಕೆ, ಇವಾಗ ಬಿರಿಯಾನಿಗೆ ಮಸಾಲ ಹಾಕ್ತಾ ಉಂಟು. ರೈಸ್ ಆಯ್ತಲ್ಲ, ಎಂತ ಮಸಾಲ ಇದು ಹಾಗೆ. ಓಕೆ, ನಾನೀಗ ಚಿಕನ್ ಫ್ರೈಗೆ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಮಸಾಲ ಹಾಕಿದ್ದೀನಿ ಇದಕ್ಕೆ ಚಿಲ್ಲಿ ಪೌಡರ್, ಚಿಕನ್ ಮಸಾಲ ಪೌಡರ್, ಮತ್ತು ಕೊತ್ತಂಬರಿ ಜೀರಾ ಪೌಡರ್, ಸ್ವಲ್ಪ ಕಾರ್ನ್, ಸ್ವಲ್ಪ ಮೈದಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಮೊಟ್ಟೆದ್ದು ವೈಟ್, ಗರಂ ಮಸಾಲ ಹಾಕಿದ್ದೀನಿ ಆಲ್ರೆಡಿ ನಾನು. ಆಮೇಲೆ ಇದಕ್ಕೆ ವೆನಿಗರ್ ಅಥವಾ ಲಿಂಬೆ ರಸ ಕೂಡ ಹಾಕ್ಬೋದು. ತುಂಬ ಮಾಡೋದ್ರಿಂದ ನಾನು ಇಲ್ಲೇ ವೆನಿಗರ್ ಹಾಕ್ತಾಯಿದ್ದೀನಿ. ಹಾಗೂ ಅದರೊಂದಿಗೆ ಇದಕ್ಕೆ ಸ್ವಲ್ಪ ಜ್ಯೂಸಿ ಬರಲಿಕ್ಕೆ ಬೇಕಿಂಗ್ ಸೋಡಾ ಉಂಟು ನೋಡಿ, ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಸ್ವಲ್ಪ ಜ್ಯೂಸಿ ಆಗುತ್ತೆ ಆವಾಗ. ಫಂಕ್ಷನೆಲ್ಲ ಇರುವಾಗ ಮಾತ್ರ ಮಾಡಿದರೆ ಸಾಕು. ಹಾಗೆ ಮತ್ತು ನಾರ್ಮಲ್ ನಾವು ಇದು ಮಾಡುವಾಗ ಬೇಕಂತ ಇಲ್ಲ. ಈಗ ಫಂಕ್ಷನ್ ಇರುವ ಸ್ವಲ್ಪ ಜಾಸ್ತಿ ಮಾಡೋದಲ್ವ ನಾವು, ಆವಾಗ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದ್ರೆ ಆಯಿತು. ಕಸೂರಿ ಮೇಥಿ ಪೂಚಿಗೆ ತಕ್ಕಷ್ಟು ಪೂಚಿಗೆ. ಯಾವ್ದ್ರದ್ದು ಬಿರಿಯಾನಿ ಹೇಳಂತೆ? ಚಿಕನ್ ಅಲ್ಲ ಪ್ರಾನ್ಸ್ ಅಲ್ಲ, ಬಂಗುಡೆ.
ಮಾಡೋದು. ಫ್ರೈ ಅನಿಕಿದೆ ಅಲ್ಲ, ವೆಜ್ ಪುಲಾವ್ ಮಾಡುದು. ಪುಲಾವ್ ಎಲ್ಲರೂ ಮಾಡ್ತಾರೆ, ಡಿಫ್ರೆಂಟ್ ಅಂತ ಹೇಳಿದೆ ಅಲ್ಲ. ಅಂತ ಹೇಳ್ತಿದ್ವಾ? ಹೌದು, ಹೀರೆಕಾಯ್ದು ಬಿರಿಯಾನಿ, ಹೀರೆಕಾಯ್ದು ಬಿರಿಯಾನಿ. ಹೌದು. ಹೀರೆಕಾಯಿ ಬಿರಿಯಾನಿ ಯಾರದು? ಏಯ್, ಇಲ್ಲಿ ಅಣ್ಣ ಮಾತಾಡುವಾಗ ಯಾರು ಮಾತಾಡಬಾರ್ದು. ಮಗ ನೀನು ಸಣ್ಣ ಅಣ್ಣ ಮಾತಾಡುವಾಗ ದೊಡ್ಡ ಅಣ್ಣ ಮಾತಾಡುವಾಗ. ಇದೆ ಎಂತ ಇದು ಹೀರೆಕಾಯ್ದಲ್ಲ ಬಿರಿಯಾನಿ ಮಾಡುದು. ನಿಂಗೆ ಗೊತ್ತಿಲ್ಲ? ತುಂಬಾ ಚೆನ್ನಾಗಾಗುತ್ತಾ? ಅದಕ್ಕೆಲ್ಲ ಹೀರೆಕಾಯ್ದು ಸಿಪ್ಪೆ ತೆಗಿಸಿದ್ದು ನಾನು. ನಂಗೆ ನಮ್ಮ ಮಾಡೋದಾಯ್ತಾ ಮಂಗ ಎಂತ ನಂಗೆ ಎಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಪುಲಾವ್ ಮಾಡಿದರೆ ಅದಕ್ಕೆ ತುಂಬ ವೆಜಿಟೇಬಲ್ಸ್ ಹಾಕ್ತಾರೆ. ಹೀರೆಕಾಯಿ ಸ್ವಲ್ಪ ಚಿಕನ್ ಟೈಪ್ ಅಲ್ಲ, ಅದಕ್ಕೆ ಕಬಾಬ್ ಮಾಡಿ ಮಸಾಲ ಹಾಕಿ ಅದಕ್ಕೆ ಟಿಕ್ಕಾ. ನೀನು ಅವತ್ತು ನೋಡ್ಲಿಲ್ವಾ ಇದೆಂತ ಇದು? ಇದಕ್ಕೆ ಮಸಾಲ ಫ್ರೈಗೆ ನೀನು ಅವತ್ತು ನೋಡ್ಲಿಲ್ವಾ? ಗುಜ್ಜದ್ದು ಬಿರಿಯಾನಿ ಎಲ್ಲ ಕೇಳಿಲ್ವಾ ನೀನು? ಬಿರಿಯಾನಿ, ಹಸಿನ ಗುಜ್ಜು ಬಿರಿಯಾನಿ ಎಲ್ಲ ಅವತ್ತು ನಾವು ಅಲ್ಲಿ ಹೋದಾಗ ಮಾಡು ಸಿಗುತ್ತೆ ನಿಂಗೆ. ಹಲಸಿನ ಬಿರಿಯಾನಿ, ಹಲಸಿನ ಕಬಾಬ್. ಇಲ್ಲಿ ಕೃಷಿ ಮಾಡ ಹಾಗೇನೆ ಇದು ಹೀರೆಕಾಯಿ ಹೀರೆಕಾಯಿದು ಬಿರಿಯಾನಿ. ಹೀರೆಕಾಯಿ ಬಿರಿಯಾನಿ ಮಾಡಿ ಮಾಡಿ ತಿಂತೀಯಲ್ಲ ನೀನು? ತಿನ್ಲಿಕ್ಕೆ ಅಂತ ಇದು ಹೀರೆಕಾಯಿ. ಹೀರೆಕಾಯಿ ಇದನ್ನು ಮಸಾಲ ಹಾಕಿ ಫ್ರೈ ಮಾಡಿ ತಿನ್ನೋದು ಕಾಯಿ. ಓಕೆ, ಬಿರಿಯಾನಿಗೆ ನೋಡಿ ಮಸಾಲ ರೆಡಿ ಆಯಿತು. ಓ, ಚಿಕನ್ ಸ್ವಲ್ಪ ಫ್ರೈ ಆಗಬೇಕು, ಆಮೇಲೆ ಪರ್ಫೆಕ್ಟ್ ಆಗುತ್ತೆ. ಕ್ಲೋಸ್ ಮಾಡಿ ಕಣ್ಣು ಬೀಳ್ತದೆ, ಕ್ಲೋಸ್ ಮಾಡಿ ಕಣ್ಣು ಬೀಳ್ತದೆ. ಹಾಂ 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 ಹಾಂ. ಅದು ಮುಂಚೆ ಈಗ ಅದು ನೆಂದು ಈಗ ಬಿರಿಯಾನಿ ಆಗ್ತಾ ಉಂಟು. ಬಿರಿಯಾನಿ, ಚಿಕನ್ ಬಿರಿಯಾನಿ, ಬಿರಿಯಾನಿ. ಓಕೆ, ಈಗ ಪ್ರಾನ್ಸ್ ಆಗ್ತಾ ಉಂಟು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿ ಎಲ್ಲ ಮಸಾಲ ಹಾಕಿದ್ದೀನಿ, ಯಾವುದು ಚಿಲ್ಲಿ ಪೌಡರ್ ಅದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟು ಇವಾಗ ಅದಕ್ಕೆ ಜಿಂಜರ್ ಗಾರ್ಲಿಕ್ ಚೆನ್ನಾಗಿ ಫ್ರೈ ಮಾಡಿ ಅದರೊಟ್ಟಿಗೆ ಇದನ್ನು ಸ್ವಲ್ಪ ಫ್ರೈ ಮಾಡೋದು. ಇದು ಮಾಡಿ ಇಡೋದೀಗ ಬೇಯಿಸಿಡೋದು. ಆಮೇಲೆ ಇದು ಸ್ಟಾರ್ಟರ್ ಕೊಡ್ತೀವಲ್ವ, ಆವಾಗ ಬಿಸಿ ಮಾಡುವಾಗ ಅದು ತಾನಾಗಿ ಇದಾಗುತ್ತೆ. ಹೀರೆಕಾಯಿಯ ಫ್ರೈಗೆ ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ರವೆ ಎಲ್ಲ ಹಾಕಿ ಇಟ್ಟರೆ ಮತ್ತೆ ಈಸಿ ಫ್ರೈ ಮಾಡ್ಬೋದಲ್ಲ. ಚುಕ್ಕು 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 ಅಂದ್ರೆ ರಪ್ಪ ಇದಕ್ಕೆ ಕೇಳಿದ್ದೇವೆ. ಇಲ್ಲಿ ಬಂದು ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಬಂದು ಕುತ್ಕೊಳ್ಳಿ, ನಾವೇನು ವಿಡಿಯೋ ಮಾಡ್ಲಿಕ್ಕೆ ಇಲ್ಲಿ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ಇದೆಲ್ಲ. ಅಮ್ಮ ಅದು ಡೆಕೋರೇಷನ್ ಮಾಡ್ತಿದ್ವಿ ನಾವು. ಅದಕ್ಕೆ ನಾವು ಇದು ಮಾಡ್ತಿದ್ವಿ, ಅಲ್ಲಿ ಡ್ರಾಯಿಂಗ್ ಮಾಡ್ತಿದ್ವಿ ಒಂದು ಎಲ್ಲಿ ಅಲ್ಲೇ ನಾವು. ಅದಕ್ಕೆ ನಮ್ಗೆ ಸ್ವಲ್ಪ ಕ್ವಶನ್ ಬೇಕು, ಅದಲ್ಲಿ ಡ್ರಾಯಿಂಗ್ ಬಿಡಿಸ್ಲಿಕ್ಕೆ ಅಂತ. ಇದು ಅಪ್ಪಗೆ ಹೇಳ್ಲಿಕ್ಕಿಲ್ಲ ನೀವು. ಹೌದಾ? ಕುತ್ಕೊಳ್ಳಿ ಕುತ್ಕೊಳ್ಳಿ, ಟೆನ್ಷನ್. ನಿಮ್ಮ ಫೇವ್ರೆಟ್ ಕಲರ್ ಯಾವುದು? ರೆಡ್. ರೆಡ್ ಮತ್ತು ಬ್ಲ್ಯಾಕ್. ಯಾವುದು ಒಂದು ಕಲರ್? ರೆಡ್ ಇಡು. ಸರಿ. ಅಪ್ಪನಿಗೆ ಗೊತ್ತಿದ್ದದ್ದು ಹೇಳ್ತೀನಿ ನಾನು. ಇಡ್ಲಿ ವಡ, ಶೀರಾ, ಕ್ರಿಸ್ಪಿ ದೋಸೆ, ದಹಿ ವಡ, ಅದರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ತೀರಾ? ಇಡ್ಲಿ ವಡ. ಇಡ್ಲಿ ವಡನಾ? ಸ್ಲೋ ಹೇಳಿ. ಇಡ್ಲಿ ವಡ. ಅದು ಕೇಳುದಿಲ್ಲ. ಫೇವ್ರೆಟ್ ಅದೆಲ್ಲ ಸರಿ ಮಾಡಿ. ಫೇವ್ರೆಟ್ ಆಕ್ಟರ್ ಯಾರು? ಸುದೀಪ, ಪುನೀತ, ಶಾರುಖ್ ಖಾನ್, ರಜನಿಕಾಂತ್? ಪುನೀತ್ ಲೈಕ್. ಒಂದೇ ಹೇಳಿ. ಪುನೀತ್. ಈಗ ಅಪ್ಪ ಯಾವ್ದು? ನನಗೆ ಸುದೀಪ್ ಹಾಗೂ ಪುನೀತ್ ಇಬ್ಬರದ್ದು ಇಷ್ಟ. ಈಗ ಅಪ್ಪ ಯಾವ್ದು ಹೇಳ್ತಾರೆ ಗೊತ್ತಿಲ್ಲ, ಯಾಕೆ ಪುನೀತ್ ಇಲ್ಲಲ್ಲ ಈಗ. ಯಾರು ಹೇಳಿದ್ದು? ನಾವು ಅಪ್ಪನ ಹತ್ರ ಕೇಳ್ತೀವಿ ಅಂತ. ಕೇಳಲಿಕ್ಕಿಲ್ಲ, ಅಲ್ಲಿ ಡ್ರಾಯಿಂಗ್ ಮಾಡ್ತಿದೀವಿ ನಾವು. ಹೌದಾ? ಒಂದು ಸ್ಟಿಕ್ಕರ್ ಎಲ್ಲ ಅಂಟಿಸ್ತಿದೀವಿ. ಅವ್ರು ನೋಡಿ ಗೆಸ್ ಮಾಡ್ಬೇಕು ಏನಂತ, ಅದು ಗೊತ್ತಾಯ್ತಾ? ಆಯ್ತು. ಅದು ನೀವು ಹೇಳಲಿಕ್ಕಿಲ್ಲ ಏನಂತ. ಮತ್ತೆ ಅಷ್ಟೇ ಕ್ವಶನ್. ಇನ್ನೊಂದಿತ್ತಲ್ಲ ಅಷ್ಟೇ. ಮತ್ತೆ ಅವ್ರದ್ದು. ಹೌದಾ? ಹೋಗಿ ನಿಮ್ದಾಯ್ತು ಸೆಷನ್. ಅಪ್ಪನ ಕರಿ. ಕರಿತೀವಿ, ನೀವು ಕೂಡ ಇಲ್ಲಿ ಅಲ್ಲಿ ಹೋಗಿ ಅಪ್ಪನ ಹತ್ರ. ನಾನು ಇದು ಪರದೆ ಎಲ್ಲ ಸರಿ ಮಾಡಿ ಬರ್ತೀನಿ. ನಾನು ಹೊರಗಡೆ ನಿಂತು ಕೇಳ್ತೀನಿ ಏನ್ ಹೇಳ್ತಾನೆ ಲೆವಿ ಅಂತ. ಏನ್ ಹೇಳಿಕ್ಕಿಲ್ಲ, ಏನ್ ಹೇಳಿದ್ರೆ ಅದು ಇದಾಗ್ತದೆ, ವೇಸ್ಟ್ ಆಗ್ತದೆ. ಜೋರ್ ಮಾಡ್ತೀಯ ಒಮ್ಮೆಲೆ ಕೇಳಿದ್ರೆ? ನೀನ್ ನನ್ಗೆ ಜೋರ್ ಮಾಡ್ತೀಯಾ ನಾನು ಕೇಳಿದ್ರೆ ಒಮ್ಮೆಲೆ ಹೊರಗಡೆ? ಇಲ್ಲ, ನಮ್ಗೆ ಬೇಜಾರಾಗ್ತದೆ. ಅದೇ ನಮ್ಗೆ ಬೇಜಾರು ಮಾಡ್ತೀರಾ ನೀವು? ಇಲ್ಲ, ನಿಮ್ಮ ಮೂರು ಸಣ್ಣ ನಾನು ನಿಮ್ಗೆ ಗೊತ್ತಿಲ್ಲದಾಗಿ ಮಾಡ್ತೇನೆ. ತ್ರಿಮೂರ್ತಿ ಅವರಿಗೆ ನಮ್ಗೆ ಗೊತ್ತಾಗ್ತದೆ. ನಮ್ಗೆ ಚೀಟ್ ಮಾಡ್ತೀರಾ ನೀವು? ಇಲ್ಲ, ಹೋಗಿ ಬೇಗ. ಅದೇ ಮಾಡ್ಬೇಕು, ಇಮೋಷನಲ್ ಅತ್ಯಾಚಾರ ಮಾಡುವಾಗ ಇದು ಊನೋ ಕಾರ್ಡ್ ಕೊಡ್ಬೇಕು ಅವರಿಗೆ. ನಿಮ್ಮ ಫೇವ್ರೆಟ್ ಕಲರ್ ಯಾವುದು? ಒಂದು ಫೇವ್ರೆಟ್ ರೆಡ್.
ನೀವು ಯಾವುದು ಪಿಕ್ ಮಾಡ್ತೀರಾ ಇದೆ ಆಪ್ಷನಲ್ಲಿ? ಹಾಂ ಚಿಕನ್ ಲಾಲಿಪಾಪ್, ಚಿಕನ್ ಸುಕ್ಕ, ಚೀಸ್ ಬಾಲ್ಸ್. ಫಸ್ಟ್ ಒಂದೇ ಆಪ್ಷನ್ ಇದು. ಚೀಸ್ ಬಾಲ್ಸ್ ಬಿಡ್ತೀನಿ. ಸುಕ್ಕ ಲಾಲಿಪಾಪ್ ಫೇವ್ರೇಟ್ ನಂದು. ಅದರಲ್ಲಿ ಯಾವುದು ಒಂದು? ಲಾಲಿಪಾಪ್. 4 ನಿಮ್ಮ ಇಷ್ಟ ಇರೋದು ಅದರಲ್ಲಿ ಒಂದು ಪಿಕ್ ಮಾಡಬೇಕು. ಹಾಂ ಒಂದು IPL, ಹಾಂ ಇನ್ನೊಂದು ಬಿಯರ್, ಹಾಂ ಮೂವೀಸ್, ಹಾಂ ಮತ್ತು ವಾಲಿಬಾಲ್. ಎಲ್ಲ ನನ್ನ ಫೇವ್ರೇಟ್ ಮಾರೋದು. ಯಾಕೆ ವಾಲಿಬಾಲ್ ತುಂಬ ಟೈಮ್ ಆಯಿತು ಬಿಟ್ಟು. IPL ವರ್ಷಕ್ಕೊಮ್ಮೆ ಬರೋದಲ್ಲ. ಅಲ್ಲ, ಅದು ಒಂದು ಯಾವುದಾದ್ರು ಅಂದರೆ ಪಿಕ್ ಮಾಡಿ ಫೇವ್ರೇಟ್ ಅದರಲ್ಲಿ 4ರಲ್ಲಿ. ತುಂಬ ಫೇವ್ರೇಟ್, ಫುಲ್ ಟಾಪ್ ಲಿಸ್ಟಲ್ಲಿ ಬಿಯರ್ ಆ್ಯಂಡ್ IPL. ಅದರಲ್ಲಿ ಯಾವುದು? ಬಿಯರ್ ಪಿಕ್ ಮಾಡ್ತೀವಿ. ಬಿಯರ್ ಒಂದು ವಿಷಯ, ಬಿಯರ್ ಯಾಕಂದ್ರೆ ಅದು ಕೋಲ್ಡ್ ಇರುತ್ತೆ ಅಂತ, ಅದಕ್ಕೆ ಮಾತ್ರ. ನಮ್ಮದು ಅರ್ಧ ಡೆಕೋರೇಷನ್ ಆಗ್ತಾ ಬಂತು. ನಾವೇ ಮಾಡಿದ್ವಿ, ಯಾರೆಲ್ಲ ನೋಡಿ ನಾವಿಬ್ಬರೇ. ಅದು ಪರವಾಗಿಲ್ಲ ಮಾರೆ, ನಾವೆಲ್ಲ ಬೇರೆಯವರು ಒಂದೊಂದು ಕೆಲಸದಲ್ಲಿದ್ದಾರೆ. ಆಯಿತು. ಆ TV ಯಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಹಾಕೋದು ಅಷ್ಟೇ. ಲಾಲ್ ಪರಿ. ವಾಹ್, ನೀವೇನು ಆ್ಯನಿವರ್ಸರಿಗೆ ರೆಡಿ ಆಗ್ತಿದ್ದೀರಾ? ಬೇರೆ ಯಾವುದು ಒಕೇಶನ್? ನಿನ್ನ ಮದುವೆಗೆ. ನಮ್ಮ ಮನೆಗೆ ಮದುವೆಗೆ ಹಿಂಗೆ ಬರಬೇಡಿ. ಮತ್ತೆ ಮದುಮಗಳು ಇದಾಗ್ತಾರೆ. ಎಲ್ಲ ನನ್ನ ನೋಡ್ತಾರೆ. ಹಾಂ, ಮಕ್ಕಳು ನೋಡಿ ಗೊತ್ತಾಯ್ತು. ಅದು ಗೊತ್ತುಂಟಲ್ಲ ಮದುಮಗಳು ಮತ್ತೆ ಜಲಸ. ಹೆಂಡತಿ ಬಂದಾಗ ನಿನಗೆ ನಾನಿಲ್ಲಿ ಚಂದ ಕಾಣ್ತೀನ? ಏನು ಹೇಳ್ತಾರೆ ನಿನಗೆ ಮತ್ತೆ ನಿನ್ನ ಹೆಂಡತಿನೇ ಚಂದ. ಆದರೆ ಹೆಂಡತಿಗೆ ಇಷ್ಟು ಫಾಲೋವರ್ಸ್ ಇಲ್ಲ ಅಲ್ಲ, ಅದಕ್ಕೆ ಎಲ್ಲರೂ ನಿಮಗೆ ಇಷ್ಟ ಮಾಡೋದು ಅಲ್ಲ. ಮಾಂಗಲ್ಯಂ ತಂತು ನಾನೇನ